ನಾವು ದೊಡ್ಡ ಇನ್ಸಿಡೆಂಟ್ ನಮಗಾಗಿದ್ದು ಉತ್ತರ ಪ್ರದೇಶ ರಾಯ್ಬರೇಲಿ ಹತ್ರ. ಆ ಊರಿನ ಮಧ್ಯದಲ್ಲಿ ಕಬ್ಬಿನ ಗದ್ದೆಯಲ್ಲಿ 2 ಆನೆಗಳು ಸೆಟ್ಲ್ ಆಗಿದ್ದು, 2 ಅಣ್ಣ ತಮ್ಮ ಅವು. ಆಕ್ಚುಲಿ ಅವು 2 ಆನೆಗಳು 1 ತಿಂಗಳಿಂದ 7 ಜನರನ್ನ ಸಾಯಿಸಿತ್ತಲ್ಲಿ. ಪೂರ್ತಿ ನಮ್ಮ 4 ಜನರ ತಂಡ ನಾವು ಕರ್ನಾಟಕದವ್ರು ಆಗ್ಬಿಟ್ವಿ. ನಮಗೆ ಒಂದು ಚಾಲೆಂಜ್ ಆಯ್ತು, ಆನೆನ ಕಟ್ಟಾಕ್ತಿರಲ್ಲಿ ಅಲ್ಲಿ ಒಂದು ಮರ ಇಲ್ಲ, ಏನೂ ಇಲ್ಲ. ಸಂಜೆ ಆಗ್ಬಿಡ್ತು, ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಒಂದು ಆನೆ ಬಿದ್ದು ಆ ಮರ ಎಲ್ಲ ಬೀಳಿಸಿ ಮತ್ತೆ ಎದ್ದು ನಾವು ಅದನ್ನು ನೀಟಾಗಿ ಕರೆಕ್ಟಾಗಿ ಒಂದು 4-5 ಬೆಲ್ಟ್ಗಳನ್ನು ಹಾಕಿ ಸಿಸ್ಟಮೆಟಿಕ್ಕಾಗಿ ಶಿಫ್ಟ್ ಮಾಡಲಿಲ್ಲ ಅಂದರೆ ಭುವನೇಶ್ವರಿ ಜೊತೆ ಮಿನಿಮಮ್ ಒಂದೊಂದ್ಸರಿ 30 ಇರ್ತವೆ, ಒಂದೊಂದ್ಸರಿ 40 ಇರುತ್ತೆ. ಈಗ ನಿನ್ನೆ ಮೊನ್ನೆಯಿಂದ 25ರಿಂದ 30 ಅದ್ರ ಜೊತೆ ಇವೆ. ಆನೆಗಳ ಜೊತೆ ಇನ್ನೂ ಸುಮಾರು ಥರದ ಸಣ್ಣ ಪುಟ್ಟ ಇನ್ಸಿಡೆಂಟ್ಸು ಇವೆ ನಮಗೆ. ನಾವು ದೊಡ್ಡ ಇನ್ಸಿಡೆಂಟ್ ನಮಗಾಗಿದ್ದು ಉತ್ತರ ಪ್ರದೇಶ ರಾಯ್ಬರೇಲಿ ಹತ್ರ. ನಮ್ಮನ್ನ ಕರ್ನಾಟಕದಿಂದ ನಮ್ಮ ಅಧಿಕಾರಿಗಳು ನಮ್ಮನ್ನೇ ಅಲ್ಲಿ ಸಾಮಾನ್ಯವಾಗಿ ಅವರಿಗೆ ಕ್ಯಾಪ್ಚರ್ದು ಅಷ್ಟು ಹೆವಿ ಕ್ಯಾಪ್ಚರ್ಸ್ ಮಾಡಲ್ಲ. ಆ ಕಡೆ ಎಲ್ಲ ಮಾಡ್ತಾರೆ, ಆಸಾಮಲ್ಲಿ ಮಾಡ್ತಾರೆ, ವಾಲ್ಮೀಕಿ ಆ ಕಡೆ ಎಲ್ಲ ಮಾಡ್ತಾರೆ, ವೆಸ್ಟ್ ಬೆಂಗಾಲ್ ಮಾಡ್ತಾರೆ. ಬಟ್ ಅವ್ರ ಕ್ಯಾಪ್ಚರಿಂಗ್ ಸಿಸ್ಟಮ್ ಆಮೇಲೆ ನಮಗೆ ಆ್ಯಕ್ಚುಲಿ ವಿ ಆರ್ ಪ್ರೌಡ್ ಅಂತ ಹೇಳಿಲ್ವ, ನಮ್ಮಲ್ಲಿ ಅಷ್ಟು ಒಳ್ಳೆ ಸಾಕಾನೆಗಳಿದೆ. ಆಮೇಲೆ ನಮ್ಮಲ್ಲಿ ಕ್ಯಾಪ್ಚರ್ ಮಾಡೋದು ಒಂಥರ ಆಟಿಕೆ ಥರನ ಆಗ್ಬಿಡ್ತದು ಕೆಲವೊಂದು ಸೀಸನ್ ನಮ್ಗೆ ಅದೇ ಥರನ. ಆ ಥರ ಅದು ಈಸಿಲಿ ಅವೈಲೇಬಲ್ ಆಗೋದು, ನಮಗೆ ಈಸಿಲಿ ಅದು ಸಿಕ್ಬಿಡೋದು. ಅದೊಂಥರ ಇವ್ರೇನು ಬಿಡೋ ಮರ ಹಿಡ್ಕೊಂಡು ಹೋಗ್ತಾರೆ ಅನ್ನೋ ಲೆವೆಲ್ಗೆ ಆ ಥರ ಆಗ್ಬಿಟ್ವಿ ನಾವು. ಅದೇ ಟೈಮ್ಗೆ ನಾನು ಇಲ್ಲಿ ಮುಖ್ಯ ಪಶುವೈದ್ಯ ನಾಗರಹೊಳೆಯಲ್ಲಿದ್ದೆ. ಅದು ನನ್ನ ಜೊತೆ ಇನ್ನೊಬ್ಬ ಸಿಬ್ಬಂದಿನ, ನೀವು ಡಾಕ್ಟ್ರೆ ನಿಮ್ಗೆ ಯಾರು ಬೇಕು ಅವ್ರನ್ನ ಕರ್ಕೊಂಡು ನೀವು ಅರ್ಜೆಂಟ್ ನೀವು ಯು ಪಿಗೆ ಬನ್ನಿ. ಅಲ್ಲಿ ಬರೇಲಿ ಹತ್ರ ರಾಂಪುರ ಅಂತ ಒಂದು ಊರಿದೆ. ರಾಂಪುರ ಫೇಮಸ್ ಡಿಸ್ಟ್ರಿಕ್ಟ್ ಅದು, ರಾಂಪುರ ಅಂತ. ಅಲ್ಲಿ ಆಕ್ಚುಲಿ ಆಗಿದ್ದೇನೆಂದ್ರೆ ಅವು ಆಲೆ ಬಂದು 1 ತಿಂಗಳಾಗಿದೆ. ಆ ಊರಿನ ಮಧ್ಯದಲ್ಲಿ ಕಬ್ಬಿನ ಗದ್ದೆಯಲ್ಲಿ ಒಳ್ಳೆ ಕಬ್ಬು, ಒಳ್ಳೆ ನೀರು, 2 ಆನೆಗಳು ಸೆಟ್ಲ್ ಆಗಿದೆ, 2 ಅಣ್ಣ ತಮ್ಮ ಅವು. ಅಂದ್ರೆ ಸೇಮ್, ಏನು ಚೇಂಜ್ ಇಲ್ಲ, ಬೋತ್ ಸೇಮ್ ಸೈಜ್, ಸೇಮ್. ಒಂದು ನೋಡಿದ್ರೆ ಕನ್ಫ್ಯೂಷನ್ ಅದು. ಇದು ನೋಡಿ ಈ ಕಡೆ ನೋಡುವಷ್ಟರಲ್ಲಿ ಅದು ಕಾಣಲಿಲ್ಲ ಅಂದ್ರೆ ಅದು ವಾಪಸ್ ಮತ್ತೆ ಬೇರೆದೇ ಬಂದು ನಿಂತಿರೋದಲ್ಲಿ. ಟ್ವಿನ್ಸೇ ಅದು. ಸೊ ಅಂದ್ರೆ ಆತರ ಅಷ್ಟು ಚೆನ್ನಾಗಿ 2 ಸೇಮ್ ಎಲಿಫೆಂಟ್ಸ್. ಸೊ ಫೈನಲಿ ನಮ್ಮ ನೋಡಿ, ಅದು ನಮ್ಗೆ ಎಂತ ಲಕ್ ಅಂದ್ರೆ, ನೀವು ಚಿತ್ರದುರ್ಗ ಲಕ್ ಇದ್ದಂಗೆ ನನಗೆ ಅದು. ನಮಗೆ ಅಲ್ಲಿ ಒಬ್ರು ನಮಗೆ ಭಟ್ ಸರ್ ಇದ್ರು, ಅವ್ರ IFS ಅಲ್ಲಿ ಅವರು PCCF ಆಗಿದ್ರು, CCF ಆಗಿದ್ರು. ಅಲ್ಲಿ ನಮ್ಮ WTI ಅಲ್ಲಿ ಡಾಕ್ಟರ್ ಸನತ್ ಅಂತ ನಮ್ಮ ಕರ್ನಾಟಕದವ್ರು ಇದ್ರು. ಪೂರ್ತಿ ನಮ್ಮ 4 ಜನರ ತಂಡ ನಾವು ಕರ್ನಾಟಕದವ್ರು ಆಗ್ಬಿಟ್ವಿ. ಸೊ ಅಲ್ಲಿ ನಾವು ಕಾರ್ಯಾಚರಣೆ, ನಾವು ಒಂದೇ ದಿನದಲ್ಲಿ ಕಾರ್ಯಾಚರಣೆ ಮುಗಿಸಿದೀವಿ. ನಾವು ಇಷ್ಟು ದೂರಿಂದ ಅಲ್ಲಿಗೆ ಹೋಗಿ, ನಮಗೆ ರಾತ್ರಿ ಅವರು ಫ್ಲೈಟ್ ಬುಕ್ ಮಾಡಿಸಿ ನೈಟೇನೆ ಕರೆಸಿ, ನಾವು ನೈಟ್ 2:30-3 ಗಂಟೆ ಡೆಲ್ಲಿಗೆ ಹೋಗಿದ್ದೀವಿ. 3 ಗಂಟೆಯಿಂದ 6 o'clock ನಾವು ಬರೇಲಿ ರಾಂಪುರ್ಗೆ ಹೋಗಿದ್ದೀವಿ. ಎಲ್ಲ ಪೂರ್ತಿ ಡಿಪಾರ್ಟ್ಮೆಂಟೇ ಕಾಯ್ತಾ ಇತ್ತು ನಮ್ಮನ್ನಲ್ಲಿ. ಸೊ ಎಷ್ಟು ಲಕ್ಕಿ ವಿ ಆರ್ ಆ್ಯಕ್ಚುಲಿ. ಆ್ಯಂಡ್ ಮತ್ತೆ ನಾನು ಹೇಳ್ತೀನಿ, ನಮ್ಮ ಇಲಾಖೆ ನಮ್ಗೆ ಅಷ್ಟು ನೀವು ಅಲ್ಲಿ ಮಾಡ್ತೀರಿ ಈ ಕೆಲಸ, ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ ಅನ್ನೋ ಇದಕ್ಕೆ ಹೋದ್ವಿ ನಾವು. ಬಟ್ ಆ ನಂಬಿಕೆ ಉಳಿಸಿದೀವಿ, ನಮಗೆ ಇಡೀ ಸ್ಟೇಟ್ಗೆ ಹೆಸರು ಬಂತು. ಸೊ ಅಲ್ಲಿ ನೋಡಿ ಎಂಥ ಲಕ್. ಮತ್ತೆ ನಮಗೆ ಲಕ್ ಜೊತೆ ನಮ್ಮ ಫೋರ್ಸ್ ಆಫ್ ವರ್ಕ್ ಅದು ಆ್ಯಕ್ಚುಲಿ ಅವು 2 ಆನೆಗಳು 1 ತಿಂಗಳಿಂದ 7 ಜನರನ್ನ ಸಾಯಿಸಿತ್ತಲ್ಲಿ. ಅಲ್ಲ ಫೈನಲ್ ಸತ್ತಿರೋರು ಒಬ್ಬ ಇಲಾಖೆಯ ಒಬ್ಬ ಫಾರೆಸ್ಟರ್ ಒಬ್ರು ಸತ್ತೋಗ್ಬಿಟ್ಟಿದ್ರು. ಸೊ ಅದು ಎಲ್ಲಿ ಪಾಪ ಅಲ್ಲಿ ಜನಕ್ಕೆ ಅದನ್ನ ಯಾವ ತರ ಕಬ್ಬಿನ ಗದ್ದೆಯಿಂದ ಆನೆನ ಆಚೆ ಹೆಂಗ್ ತರ್ತೀರಾ ನೀವು ಹೋಗಿ ವಾಲಾಡ್ಕೊಂಡು. ಆಮೇಲೆ ಅಲ್ಲಿ ಇರೋದು ನಿಮಗೆ ಯಾವುದೇ ತರದ್ ಏನೂ ಇಲ್ಲ, ಬರೀ ಅಲ್ಲೊಂದು ಕಬ್ಬಿನ ಗದ್ದೆಗಳ ಫುಲ್ ಕಬ್ಬು, ಇಷ್ಟಿಷ್ಟು ಕೆಸರು ಕಬ್ಬು. ಆಮೇಲೆ ಒಂದು ಮರ ಇಲ್ಲ ಆನೆ ಕಡೆ, ನೀವು ಎಲ್ಲಿ ಕಟ್ಟಾಕ್ತೀರಾ, ಏನ್ ಮಾಡ್ತೀರಾ? ಆಮೇಲೆ ನಮಗೆ ಕುಮ್ಕಿ ಆನೆಗಳು ಅಲ್ಲಿಂದ ನಮ್ಮ UP ಕ್ಯಾಂಪಿಂದ ದುದುವಾದಿಂದ 2 ಹೆಣ್ಣಾನೆಗಳನ್ನ ತರಿಸಿದಾರೆ ಅಷ್ಟೇನೆ. ನಮ್ಗೆ ಆನೆಗಳಿಂದ ಹೆಂಗ್ ಕ್ಯಾಪ್ಚರ್ ಮಾಡೋದು ಅನ್ನೋದೊಂದು ಚಾಲೆಂಜ್ ಇತ್ತು. ಸರಿ, ವಾಟ್ ವಿ ಡಿಡ್ ಅಂದ್ರೆ ನಾವು ಫುಲ್ ಕನ್ನಡದಲ್ಲೇ ಮಾತಾಡಿದ್ದಲ್ಲಿ. ಅವರು ಪದೇ ಏನಾಗ್ತಾ ಇದೆ ಅಂತ ಕೇಳೋದು, ನಾವು ಹೇಳೋಣ ಬಿಡಿ ಆಮೇಲೆ ಅಂತ. ಸೊ ವಿ ಹ್ಯಾವ್ ಟೇಕನ್ ಚಾನ್ಸ್ ಆಫ್ ಟೇಕಿಂಗ್ ಕ್ರೇನ್ಸ್. ಅಲ್ಲಿ ನಾವು ಕ್ರೇನ್ಗಳನ್ನ ಬಳಸಿದೀವಿ. ಅವಾಗ ನಮಗೆ ಜಿಮ್ ಕಾರ್ಬೆಟ್ ಇಂದ ದುಷ್ಯಂತ್ ಅಂತ ಒಬ್ಬ ಡಾಕ್ಟರ್ನ ಕರೆಸಿದ್ವಿ. ಅವ್ರು ಅದನ್ನ ಯೂಸ್ ಮಾಡಿದ್ರು. ಸರಿ ಮಾಡೋಣ ಅಂತ. ಸರಿ, ನಾವು ಮಾಡೋಣ ಬರ್ರಿ ಅಂತ ಹೇಳಿ ನಾವು ಒಂದು ಸ್ವಲ್ಪ ಅದಕ್ಕೆ ಎಕ್ಸ್ಟ್ರಾ ನಾಲೆಜ್ ಕೊಟ್ಬಿಟ್ಟು, ಸೊ ಫೈನಲಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ವಿ ಹ್ಯಾವ್ ಸ್ಟಾರ್ಟೆಡ್ ದ ಮ್ಯಾಚ್ ಅಟ್ 6:30, 7 o'clock in the morning. ವಿ ಹ್ಯಾವ್ ಫಿನಿಶ್ಡ್ ಅಟ್ 4 o'clock. 2 ಆನೆಗಳನ್ನು ನಾವು 2 ಆನೆ ಸಂಜೆ 4 ಗಂಟೆಗೆ ಹಿಡಿದಾಕಿ. ಏನು ಅಂದ್ರೆ ಅದು ನಾವು ಈ 2 ಹೆಣ್ಣಾನೆಗಳ ಜೊತೆ ನಾವು ನಮ್ಮ ಸ್ಟ್ರಾಟಜಿಕ್ ನಾವೇನಿದ್ದೀವಿ, ನಮ್ಮ 4 ಜನರ ತಂಡ, ಅವರಿಬ್ರು ವೈದ್ಯರು 6 ಜನ ಏನ್ ಮಾಡಿದ್ವಿ ಅಂದ್ರೆ ನಾವು 3 ಜನ ಡಿವೈಡ್ ಆಗ್ಬಿಟ್ವಿ.
ಒಂದು ಕಡೆ ಏನು ಆನೆ ಬರ್ಸ್ಕೊಂಡು ಹೋದ ತಕ್ಷಣ ಅವು ಎರಡು ಮೇನ್ ರೋಡಿಗೆ ಬಂದ್ಬಿಟ್ವು. ಮೇನ್ ರೋಡಿಗೆ ಬಂದ ತಕ್ಷಣ ಎದುರುಗಡೆಯಿಂದ ಒಂದು ಕಡೆ ಒಂದು ಡಾಟ್ ಆಯಿತು, ಇನ್ನೊಂದು ಕಡೆ ಇನ್ನೊಂದು ಡಾಟ್ ಆಯಿತು. ಡಾಟ್ ಆದ ಸುಮಾರು ಹೊತ್ತು ಆನೆ ಬೀಳಿಲ್ಲ ಆದ್ರೂ ನಾವು ಅದನ್ನು ಸ್ಟ್ಯಾಂಡಿಂಗೇ ಮಾಡಿಕೊಂಡು ಸಣ್ಣ ಪುಟ್ಟ ಹಗ್ಗಗಳನ್ನು ಯೂಸ್ ಮಾಡಿಕೊಂಡು ಅಲ್ಲಿರೋ ನಮ್ಮ ಜೂಟ್ ಹಗ್ಗಗಳನ್ನ ತರಿಸಿ ಅಲ್ಲಿ ಆಸಾಮಿಂದ ಬಂದಿದ್ರು ಅವರು ಇದ್ರು, ಒಡಿಸ್ಸಾದವರು ಕೆಲವೊಬ್ರು ಬಂದಿದ್ರು. ಆಸಾಮ್ ಅವರು ಮೇಜರ್ ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರ ಹತ್ರ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಮಗೆ ಒಂದು ಚಾಲೆಂಜ್ ಆಯಿತು, ಆನೆನ ಕಟ್ಟಾಕ್ತಿರ ಅಲ್ಲಿ ಒಂದು ಮರ ಇಲ್ಲ ಏನೂ ಇಲ್ಲ. ಸಂಜೆ ಆಗ್ಬಿಡ್ತು, ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಸರಿ ನಾವಿನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಹೇಗೆ ಆನೆಗಳನ್ನ? ಸರಿ ಇಲ್ಲ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಅಂದಾಗ ನಾವು ಡಾಕ್ಟರ್ ಸನ್ನತ್ತು ನಾವು ಎಲ್ಲ ತೀರ್ಮಾನ ಮಾಡಿ, ನೋಡಿ ಡಾಕ್ಟ್ರೆ ಫುಲ್ ನಾವಂತೂ ಡೇ ಆ್ಯಂಡ್ ನೈಟ್ ಜರ್ನಿ ಆಗಿದೆ, ಫುಲ್ ವರ್ಕ್ ಅಂತೂ ಆಗಿದೆ. ಇವೆರಡು ಆನೆನ ಸ್ಟ್ಯಾಂಡಿಂಗ್ ಸೆಡೇಷನಲ್ಲಿ ಇದೆ, ನಾವು ಇವುಗಳನ್ನ ಇಲ್ಲೇ ಕಟ್ಟಾಕನೆ ಎಲ್ಲರೂ ಅಂಥೇಳಿ ಅದು ಒಂದು ಸಣ್ಣ ಈ ನಮ್ಮ ಸಿಲ್ವರ ಮರ ಇರುತ್ತೆ ನೋಡಿ, ಅಂತ ಒಂದು 4-5 ಸಿಲ್ವರ ಮರ ಇತ್ತಲ್ಲಿ. ಅವಕ್ಕೆ ಕಟ್ಬಿಟ್ಟು ನಿಂತು ಅವಾಗ ಅವ್ರ ಸನ್ನತ್ತು ಸರ್ ನಾನು ವೇಟ್ ಮಾಡ್ತೀನಿ, ನೀವು ನಾಳೆ ಫುಲ್ ಟ್ರಾವೆಲ್ ಮಾಡಿ ಮತ್ತೆ ಅವುಗಳನ್ನ ತೊಗೊಂಡು ಹೋಗಿ ಅಂತ. ಸರಿ ಪ್ಲ್ಯಾನ್ ಮಾಡಿದ್ವಿ, ಬಟ್ ನಮ್ಗೆ ಅದು ನಿದ್ದೆ ಬರ್ಬೇಕಲ್ಲ. ಕೊನೆಗೆ ನಾವು ಒಂಥರ ನೋಡಿ ಕತೆ ಹೇಳ್ದಂಗೆ ಆಗ್ಬಿಡುತ್ತೆ. ಕೊನೆಗೆ ಅವ್ರ ಪಾಪ ನೈಟೆಲ್ಲ ನಾವು 12 ಗಂಟೆವರೆಗೆ ಇದ್ವಿ, ಕೂತ್ವಿ. ಒಂದು ಆನೆ ಬಿದ್ದು ಆ ಮರ ಎಲ್ಲ ಬೀಳಿಸಿ ಮತ್ತೆ ಎದ್ದು ಹಾಗಾಗಿ ಸರ್ಕಸ್ ಆಗಿ ಅದನ್ನ ರೆಡಿ ಮಾಡ್ಕೊಂಡು ಬೆಳಗ್ಗೆ 5 ಗಂಟೆ ಆಗೋ ಅಷ್ಟರಲ್ಲೇ ವಿ ಆಲ್ ಕೇಮ್ ಅಂಡ್ ಕ್ರೇನ್ಗಳನ್ನ ಯೂಸ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಫೈನಲಿ ವಿ ಹ್ಯಾವ್ ಶಿಫ್ಟೆಡ್ ದ ಎಲಿಫೆಂಟ್ಸ್ ವಿತ್ ಕ್ರೇನ್. ಅದು ಒಳ್ಳೆ ಸಿಸ್ಟಮೆಟಿಕ್. ಕ್ರೇನ್ ಇಂದ ಶಿಫ್ಟ್ ಮಾಡೋದು ಅದೊಂದು ಟೆಕ್ನಿಕ್ ಆಕ್ಚುಲಿ, ಬಟ್ ಅದು ಸ್ವಲ್ಪ ರಿಸ್ಕಿನೇ. ಏನಕ್ಕಂದ್ರೆ ಆ ಟೈಮಲ್ಲಿ ಸೆಡೇಷನ್ ಆಮೇಲೆ ಆ ಅರವಳಿಕೆ ಮದ್ದಿನ ವಿಷಯದಲ್ಲಿ ಹಾಗೂ ಆನೆ ತನ್ನ ಯಾವುದೇ ತರದ ಅಂಗಗಳನ್ನು ಕೆಲಸ ಮಾಡ್ತಾ ಇರಲ್ಲ. ನಾವು ಅದನ್ನ ನೀಟಾಗಿ ಕರೆಕ್ಟಾಗಿ ಒಂದು 4-5 ಬೆಲ್ಟ್ಗಳನ್ನು ಹಾಕಿ ಸಿಸ್ಟಮೆಟಿಕ್ ಆಗಿ ಶಿಫ್ಟ್ ಮಾಡಲಿಲ್ಲ ಅಂದ್ರೆ ಚೆಸ್ಟು ಹಾಗೂ ಸ್ಟಮಕ್ಗೆ ಕಂಪ್ರೆಸ್ ಆಗ್ಬಿಡುತ್ತೆ ಹಿಂಗೆ ಎತ್ತಬೇಕಾದ್ರೆ. ಆ ಕಂಪ್ರೆಸ್ ಆಗಿ ಏನಾದ್ರು ರೆಸ್ಪಿರೇಷನ್ ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ಪ್ರಾಣ ಹೋಗ್ಬಿಡ್ತಾವೆ ಆನೆಗಳದು. ಸೊ ಅದನ್ನ ಬ್ಯಾಲೆನ್ಸ್ ಮಾಡಿಕೊಂಡು, ಬಿಕಾಸ್ ವಿ ಆರ್ 3 ವೆಟ್ಸ್ ಇದ್ವಿ, ಆಮೇಲೆ ದೇ ಆರ್ ವೆರಿ ಮಚ್ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಅವ್ರಿಗೆ ಒಂದು ಇದಿತ್ತು, ಅದನ್ನ ಈಡೇರಿಸಿದೀವಿ ನಾವು. ಅಂಡ್ ಫೈನಲಿ ಏರಿಸಿ ಆಕ್ಚುಲಿ ಅವತ್ತು ನಾವು ಮಧ್ಯಾಹ್ನ, ರಾತ್ರಿ ಹಾಗೂ ಬೆಳಿಗ್ಗೆ ನಮ್ಮ 3 ಫುಡ್ಡೇ ಇಲ್ಲ ನಮಗೆ. ಅಷ್ಟು ಬರೀ ಬ್ರೆಡ್ ಇದ್ರಲ್ಲಿ ಇದ್ರು ಅವರು ಸನತ್ ಅವರು, ನಮಗೂ ಬರೀ ಬ್ರೆಡ್ ಇದನ್ನ ಮಾಡಿ ಕೊನೆಗೆ ನಾವು ಅದನ್ನ ಫಿಲಿಬಿತ್ ನ್ಯಾಷನಲ್ ಪಾರ್ಕಿಗೆ ಕಳಿಸಿದ್ವಿ. ಆಕ್ಚುಲಿ ಅವೆರಡು ಆನೆ ಬಂದಿದ್ದು ನೇಪಾಳಲ್ಲಿ ಶಾರದಾ ಅಂತ ಒಂದು ರಿವರ್, ಆ ರಿವರ್ದ ಕಾಲುವೆ ಇದೆ, ಅದು ದಾಟಿದ್ರೆ ಫಿಲಿಬಿತ್, ಅಲ್ಲಿ ದಾಟಿದ್ರೆ ನೇಪಾಳ, ಅದು ಅಲ್ಲಿಂದ ಬಂದಿದ್ದು. ಸೊ ನಾವು ಕೊನೆಗೆ ಆ ಬಾರ್ಡರ್ಗೆ ಬಿಟ್ವಿ ಅವುಗಳನ್ನ ಬಿಟ್ಟು ರಿಲೀಸ್ ಅಂಡ್ ದೇ ವೆಂಟ್ ಅಂಡ್ ದೇ ಸೆಟಲ್ಡ್. ಆ ಸೆಟ್ಲ್ ಆದ ನಂತರ ನಮ್ಗೆ ಅಲ್ಲಿಂದ ದೇ ಹ್ಯಾವ್ ಗಾಟ್ ಅನ್ ವೆರಿ ನೈಸ್ ಅಪ್ರಿಸಿಯೇಷನ್ ಫ್ರಮ್ ಗೌರ್ಮೆಂಟ್ ಆಫ್ UP ಟು ಗೌರ್ಮೆಂಟ್ ಆಫ್ ಕರ್ನಾಟಕ. ಅಂಡ್ ಇಟ್ ವಾಸ್ ಆ ಟೈಮಿಂದ ನಾವು ಕ್ರೇನ್ ಅನ್ನ ಒಂದು ಕಾನ್ಫಿಡೆನ್ಸ್ ಇಂದ ಇಲ್ಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ನಾವು. ಈ ಕ್ಯಾಪ್ಚರ್ ಆದ ಅನಿಮಲ್ ಗಳನ್ನ ರಿಲೀಸ್ ಮಾಡುವಾಗ ಕಂಪಲ್ಸರಿ ಆಗಿ ರೇಡಿಯೋ ಕಾಲರ್ ಹಾಕ್ತಾರಾ? ಇದು ಈ ಘಟನೆ ಯಾವ ತರ ಇರುತ್ತೆ ಅಂದ್ರೆ, ಇದೊಂದು ಸಿಸ್ಟಮ್ ಮೇಡಮ್. ಇದು ಯಾವ ತರ ಅಂದ್ರೆ, ಆ ರೇಡಿಯೋ ಕಾಲರ್ ಅನ್ನೋದು ಮೊದಲು ಬಹಳ ವರ್ಷಗಳಿಂದ ಮೊದಲು ಮಾಡ್ತಾ ಇದ್ರು. ನಾವು 2018-19ರಲ್ಲಿ ಒಂದು ಒಳ್ಳೆ ಪ್ರೋಗ್ರಾಮೇ ಮಾಡಿಬಿಟ್ಟಿವಿ ರೇಡಿಯೋ ಕಾಲರ್ದು. ನಾನು ಮರಿಯಾ ಕ್ರಿಸ್ತರಾಜು ಅಂತ ಒಬ್ಬ IAFS ಆಫೀಸರ್ ವಿರಾಜಪೇಟೆಯಲ್ಲಿದ್ದರು, ಅವರಿಗೆ ಐ ಶುಡ್ ಟೆಲ್ ಥ್ಯಾಂಕ್ಸ್. ಯಾಕಂದ್ರೆ ಅವರು ನನಗೆ ಒಂದು ಒಳ್ಳೆ ಒಂದು ಪ್ರಾಜೆಕ್ಟ್ ಕೊಟ್ಟರು. ಆ ಟೈಮಲ್ಲಿ ನಾವು 11 ಆನೆಗಳಿಗೆ ರೇಡಿಯೋ ಕಾಲರ್ ಮಾಡಿದ್ವಿ ಒಂದೇ ಟೀಮಿಂದ. ನಾವು ಯಾವ ಥರ ಅವರು ನಮ್ಮನ್ನು ಒಳ್ಳೆ ಒಂದು ಡಾಕ್ಯುಮೆಂಟೇಶನ್ ಮಾಡಿದ್ದಾರೆ ಅವರು. ನಾವು ಫಸ್ಟ್ ರೇಡಿಯೋ ಕಾಲರ್ನ ಎಷ್ಟು ಗಂಟೆಯಲ್ಲಿ ಮಾಡಿದ್ದೀವಿ, ಲಾಸ್ಟ್ ರೇಡಿಯೋ ಕಾಲರ್ನ ಹಾಗೆ ಈಗ ರೇಡಿಯೋ ಕಾಲರ್ನ ಎಷ್ಟರಲ್ಲಿ ಮಾಡ್ತಾ ಇದೀವಿ ಅಂತ. ಫಸ್ಟನ್ನ ನಾವು 3 to 4 hours ತೊಗೊಂಡಿದ್ವಿ, ಕೊನೆಗೆ ಲಾಸ್ಟಿಗೆ 15-20 ನಿಮಿಷಕ್ಕೆ ಬಂದ್ಬಿಟ್ವಿ ನಾವು. ಸೊ ಅಂದರೆ ಅಷ್ಟು ಫಾಸ್ಟ್ ಅದು. ಆಮೇಲೆ ಬರ್ತಾ ಆಮೇಲೆ ಮೆಡಿಸಿನ್ ಯಾವ ಥರ ಯೂಸ್ ಆಗುತ್ತೆ, ನಾವು ಅದಕ್ಕೆ ಚುಚ್ಚುಮದ್ದು ಯಾವ ಥರ ಕೊಡ್ತೀವಿ, ಇನ್ನು ಯಾವ ಎಲಿಫೆಂಟನ್ನು ನೀವು ರೇಡಿಯೋ ಕಾಲರ್ ಮಾಡಬೇಕು, ಅದು ಇಟ್ ಡಿಪೆಂಡ್ಸ್. ಆಮೇಲೆ ಅಲ್ಲಿ ನಮ್ಮ ಅಡ್ವೈಸ್, ಅಲ್ಲಿ ನಮ್ಮಿಂದ ಏನಾದರೂ ವೆಟರ್ನರಿ ಟೀಮಿಂದ ಏನು ಬೇಕು ಅದನ್ನು ಕೇಳುತ್ತೆ ಇದು ಅಧಿಕಾರಿಗಳು ಕೇಳ್ತಾರೆ, ಇಲಾಖೆಯವರು ಕೇಳ್ತಾರೆ. ಆ್ಯಕ್ಚುಲಿ ಅದರಲ್ಲಿ ಆಲ್ಮೋಸ್ಟ್ 50-50 ಇರುತ್ತೆ. ಕೆಲವೊಂದನ್ನ ಅತಿ ಪ್ರಾಬ್ಲಮೆಟಿಕ್ ಇರೋನ್ನ ನಾವು ರಿಹ್ಯಾಬಿಲಿಟೇಷನ್ ಆನೆ ಶಿಬಿರಗಳಿಗೆ ತೊಗೊತೀವಿ. ಇನ್ನು ನಾನ್ ಪ್ರಾಬ್ಲಮೆಟಿಕ್ ಸುಮ್ಮನೆ ಸಣ್ಣ ಪುಟ್ಟ ಏನೋ ಕ್ರಾಪ್ ರೈಡಿಂಗ್ ಅಂತ ಇರೋದನ್ನ ರಿಲೀಸ್ ಆಗ್ತಾ ಅವುಗಳಿಗೆ ರೇಡಿಯೋ ಕಾಲರ್ ಆಗುತ್ತೆ. ಅವುಗಳನ್ನ ಮಾನಿಟರ್ ಆಗುತ್ತೆ. ದಟ್ಸ್ ಆಲ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅದೆಲ್ಲ. ಸೊ ಇಟ್ ಇಸ್ ವೆರಿ, ಅದರಿಂದ ಒಳ್ಳೊಳ್ಳೆ ಕೆಲಸ ಆಗಿದೆ ಬಿಡಿ ರೇಡಿಯೋ ಕಾಲರಿಂದ. ನಮಗೆ ಸುಮಾರು
ಒಂದು ಆನೆ ಅಂತೂ ಇವತ್ತಿನವರೆಗೂ ಇನ್ನೂ ಇದರಲ್ಲಿದೆ, ಎಲ್ಲೇ ಟ್ರ್ಯಾಕಲ್ಲೇ ಇದೆ, ಮಾನಿಟರ್ ಆಗ್ತಾ ಇದೆ, ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ. ಆಮೇಲೆ ನಿಮ್ಮ ಭುವನೇಶ್ವರಿ ಅಂತ ಒಂದು ಗ್ಯಾಂಗ್ ಇದೆ, ಹೆಸರು ಕೇಳಿರ್ಬೋದು ನೀವು. ನಾನೇ ಫಸ್ಟ್ ರೇಡಿಯೋ ಕಾಲರ್ ಮಾಡಿದ್ದದು ಹಾಸನಲ್ಲಿ. ಇವತ್ತಿಗೂ ಅದರ ಆಕ್ಟಿವಿಟಿ ಇದೆ, ಇವತ್ತಿಗೂ ರೇಡಿಯೋ ಕಾಲರ್ ಆಕ್ಟಿವೇಟೇ ಇದೆ. ಅದನ್ನ ಮತ್ತೆ 2 ಸರಿ ಮಾಡಿದ್ದು ನಾವು. ಸುಮಾರು ಎಷ್ಟು ಡ್ಯೂರೇಷನ್? ಅದಿರುತ್ತೆ 2 ರಿಂದ 3 ವರ್ಷ ಇರ್ತವೆ. ಬ್ಯಾಟ್ರಿ ಅಷ್ಟೇ ಇರುತ್ತೆ, ಬ್ಯಾಟ್ರಿ ಇಸ್ ಆಲ್ ಟೆಂಪರರಿ. ಅದಾದ ನಂತರ ಡ್ರೈನ್ ಆಯ್ತು ಅಂದ್ರೆ ಮತ್ತೆ ರೇಡಿಯೋ ಕಾಲರ್ ಆಗುತ್ತೆ, ಮಾಡ್ಬೇಕಾಗತ್ತೆ. ಸೊ ಬಟ್ ಆ ಭುವನೇಶ್ವರಿಯಿಂದ ನಮಗೆ ಎಷ್ಟು, ಅದು ಚಿಕ್ಕಮಂಗ್ಳೂರ್ ಹೋಗಿ ಹಾಗಾಗಿ ಅಲ್ಲಿ ಒಂದು ಪ್ರಾಬ್ಲಮ್ ಮಾಡಿತ್ತು. ಈಗ ಗ್ಯಾಂಗೇ ಫುಲ್ ರೌಂಡ್ ಹೊಡಿತಾ ಇರುತ್ತೆ. ಅದು 1-2 ಇರಲ್ಲ. ಭುವನೇಶ್ವರಿ ಜೊತೆ ಮಿನಿಮಮ್ ಒಂದೊಂದ್ಸರಿ 30 ಇರ್ತವೆ, ಒಂದೊಂದ್ಸರಿ 40 ಇರುತ್ತೆ. ಈಗ ನಿನ್ನೆ ಮೊನ್ನೆಯಿಂದ 25 ರಿಂದ 30 ಅದ್ರ ಜೊತೆ ಇವೆ. ಅದು ಅವಳೊಬ್ಳೇನೆ ಸೀಸ್ ಮ್ಯಾಟ್ರಿ ಆರ್ಕ್. ಅವಳು ಎಷ್ಟು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡ್ತಾಳೆ ಅಂದ್ರೆ ಗ್ಯಾಂಗನ್ನ. ಆಮೇಲೆ ಈ ತರ ಸಮಸ್ಯೆ ಅದು ಒಮ್ಮೆನೆ ಡಿವೈಡ್ ಆಗ್ಬಿಡ್ತಾವೆ. ಒಮ್ಮೆ 5-10 ಈ ತರ 3-4 ಆಗ್ಬಿಟ್ಟು ಸಪ್ರೇಟ್ ಆಗ್ಬಿಡ್ತಾವೆ, ಸಿಗಲ್ಲ. ಮತ್ತೆ 1 ವಾರ ಆದ ನಂತರ ಎಲ್ಲ ಸೇರ್ಬಿಡ್ತಾರೆ. ಆ ತರ ವೆರಿ ಇಂಟೆಲಿಜೆಂಟ್. ಎಲಿಫೆಂಟ್ ಇಸ್ ವೆರಿ ಇಂಟೆಲಿಜೆಂಟ್. ಸೊ ಆ ತರ ಇದ್ದಾಗ ನಾವು ಈ ಅತಿ ಪ್ರಾಬ್ಲಮೆಟಿಕ್ ಎಲಿಫೆಂಟ್ ಅನ್ನ ಕ್ಯಾಂಪಿಗೆ ತಗೊಂಡು ರೇರ್ ಅಷ್ಟೇ ಈ ಕ್ರಾಪ್ ರೈಡ್ ಮಾಡೋದು, ಪದೇ ಪದೇ ಗದ್ದೆಗಳಿಗೆ ಬರೋದು, ಮನೆಗಳಿಗೆ ಹಿಂಸೆ ಮಾಡೋಂಥವುಗಳನ್ನ ಸಾಮಾನ್ಯವಾಗಿ ಟ್ರಾನ್ಸ್ಲೊಕೇಟ್ ಆಗ್ತವೆ.